ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಹನುಮನ ಪ್ರಾಣ ಶ್ರೀ ಪ್ರಭು ಶ್ರೀರಾಮ ಅಂತ ಹೇಳ್ತಾ ಹನುಮಂತನ ಪರಮ ಭಕ್ತ, ನಟ, ನಿರ್ದೇಶಕ, ನಿರ್ಮಾಪಕ ಅರ್ಜುನ್ ಸರ್ಜಾ ಅವರ ಬಗ್ಗೆ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನೊಮ್ಮೆ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಶ್ರೀನಿವಾಸ್ ಸರ್ಜಾ ಅವರ ರಂಗನಾಮ ಅರ್ಜುನ್ ಸರ್ಜಾ ಅಥವಾ ಸರಳವಾಗಿ ಅರ್ಜುನ್ ಎಂದು ಪ್ರಸಿದ್ಧರಾಗಿದ್ದಾರೆ. ಇವರು ಆಗಸ್ಟ್ 15, 1962ರಲ್ಲಿ ಜನಿಸಿದರು. ಭಾರತೀಯ ನಟ, ನಿರ್ಮಾಪಕ ಮತ್ತು ನಿರ್ದೇಶಕರಾಗಿದ್ದಾರೆ. ಇವರು ತೆಲುಗು ಮತ್ತು ಕನ್ನಡ ಚಲನಚಿತ್ರಗಳು ಮತ್ತು ಕೆಲವು ಮಲಯಾಳಂ ಮತ್ತು ಹಿಂದಿ ಚಲನಚಿತ್ರಗಳ ಜೊತೆಗೆ ತಮಿಳು ಚಿತ್ರರಂಗದಲ್ಲಿ ಪ್ರಧಾನವಾಗಿ ಕೆಲಸ ಮಾಡುತ್ತಾರೆ. ಆಕ್ಷನ್ ಚಿತ್ರಗಳಲ್ಲಿನ ಅವರ ಪಾತ್ರಗಳಿಗಾಗಿ ಮಾಧ್ಯಮಗಳು ಮತ್ತು ಅವರ ಅಭಿಮಾನಿಗಳು ಆಕ್ಷನ್ ಕಿಂಗ್ ಎಂದು ಕರೆಯುತ್ತಾರೆ. ಅರ್ಜುನ್ 160ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವುಗಳಲ್ಲಿ ಹೆಚ್ಚಿನವು ಪ್ರಮುಖ ಪಾತ್ರಗಳಾಗಿವೆ. ಅವರು ಭಾರತದ ಅನೇಕ ರಾಜ್ಯಗಳಿಂದ ಅಭಿಮಾನಿಗಳನ್ನು ಆಕರ್ಷಿಸುವ ಕೆಲವು ದಕ್ಷಿಣ ಭಾರತೀಯ ನಟರಲ್ಲಿ ಒಬ್ಬರು. ಅವರು 12 ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಮತ್ತು ಹಲವಾರು ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ ಮತ್ತು ವಿತರಿಸಿದ್ದಾರೆ. 1993ರಲ್ಲಿ ಅವರು ಎಸ್ ಶಂಕರ್ ಅವರ ಬ್ಲಾಕ್ ಬಸ್ಟರ್ ಜೆಂಟಲ್ ಮ್ಯಾನ್ ನಲ್ಲಿ ನಟಿಸಿದರು. ಅದು ಸಕಾರಾತ್ಮಕ ವಿಮರ್ಶೆಗಳಿಗೆ ತೆರೆದುಕೊಂಡಿತು. ಆದರೆ ಅರ್ಜುನ್ ಅತ್ಯುತ್ತಮ ನಟನೆಗಾಗಿ ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದರು. ಈ ಸಮಯದಲ್ಲಿ ಅವರು ಜೈ ಹಿಂದ್ 1994, 1995ರಲ್ಲಿ ಕರ್ಣ ಮತ್ತು ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರ ಕುರುವಿಕೊಮ್ಮಲಿನಂತಹ ಹಿಟ್ ಚಲನಚಿತ್ರಗಳನ್ನು ನಟಿಸಿದರು. ಇದಕ್ಕಾಗಿ ಅರ್ಜುನ್ ಅವರ ಪಾತ್ರಕ್ಕಾಗಿ ಮೆಚ್ಚುಗೆ ಗಳಿಸಿದರು. ಚಲನಚಿತ್ರವು ಅತ್ಯುತ್ತಮ ವಿದೇಶಿ ಭಾಷಾ ಚಲನಚಿತ್ರದಲ್ಲಿ 68ನೇ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾರತದ ಅಧಿಕೃತ ಪ್ರವೇಶವಾಯಿತು. 1999ರಲ್ಲಿ ಅವರು ರಾಜಕೀಯ ಆಕ್ಷನ್ ಥ್ರಿಲ್ಲರ್ ಮುದಲ್ವನ್ ನಲ್ಲಿ ನಟಿಸಿದರು. ಇದು ಅವರ ಪಾತ್ರಕ್ಕಾಗಿ ಮತ್ತು ಹಲವಾರು ಇತರ ನಾಮನಿರ್ದೇಶನಗಳನ್ನು ಗಳಿಸಿತು. ನಂತರ ವಸಂತ್ ಅವರ ರೊಮ್ಯಾಂಟಿಕ್ ನಾಟಕದ ಚಲನಚಿತ್ರ ರಿಬನ್ ನಲ್ಲಿ ಕಾಣಿಸಿಕೊಂಡರು. ಅಲ್ಲಿ ಅವರು ಛಾಯಾಗ್ರಾಹಕನ ಪಾತ್ರವನ್ನು ನಿರ್ವಹಿಸಿದರು. ಅವರು ಅಂತಿಮವಾಗಿ ವಿಧವೆಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾರೆ. ಜನಪ್ರಿಯ ಧ್ವನಿಪಥವನ್ನು ಒಳಗೊಂಡಿತ್ತು ಮತ್ತು ಸಕಾರಾತ್ಮಕ ವಿಮರ್ಶೆಗಳಿಗೆ ತೆರೆದುಕೊಂಡಿತ್ತು. ರಿದಮ್ ಸಹ ವಾಣಿಜ್ಯ ಯಶಸ್ಸನ್ನು ಗಳಿಸಿತು. ಅರ್ಜುನ್ ಕನ್ನಡ ಚಲನಚಿತ್ರ ಶ್ರೀ ಮಂಜುನಾಥ 2001 ಮತ್ತು ತೆಲುಗು ಚಲನಚಿತ್ರ ಹನುಮಾನ್ ಜಂಕ್ಷನ್ 2001ನಲ್ಲಿ ವಿಶೇಷ ಪಾತ್ರಗಳನ್ನು ಮಾಡಿದರು. ಚಿತ್ರದಲ್ಲಿನ ಅವರ ಕೆಲಸಕ್ಕಾಗಿ ಅವರು ಅತ್ಯುತ್ತಮ ನಟನಿಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದರು. ಬಹುಭಾಷಾ ಚಿತ್ರ ಅಭಿಮನ್ಯು 2ನೇ ಅತ್ಯುತ್ತಮ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಅರ್ಜುನ್ ಅವರು ಶ್ರೀನಿವಾಸ್ ಸರ್ಜಾ ಆಗಿ 15 ಆಗಸ್ಟ್ 1962ರಂದು ಕನ್ನಡ ನಟ ಶಕ್ತಿ ಪ್ರಸಾದ್ ಮತ್ತು ಕಲಾ ಶಿಕ್ಷಕಿ ಲಕ್ಷ್ಮೀ ದಂಪತಿಗೆ ಜನಿಸಿದರು. ಅರ್ಜುನ್ ಯಾವಾಗಲೂ ಪೊಲೀಸ್ ಅಧಿಕಾರಿಯಾಗಬೇಕೆಂದು ಯೋಚಿಸುತ್ತಿದ್ದನು ಮತ್ತು ಕನಸು ಕಂಡಿದ್ದನು. ಆದರೆ ಅವನ ಅದೃಷ್ಟವು ಅವನನ್ನು ಸಂಪೂರ್ಣವಾಗಿ ವಿಭಿನ್ನ ದಿಕ್ಕಿನಲ್ಲಿ ಕೊಂಡೊಯ್ಯಿತು. ಬ್ರೂಸ್ಲಿ ಅವರ 1973ರ ಚಲನಚಿತ್ರ ಎಂಟರ್ ದಿ ಡ್ರ್ಯಾಗನ್ ನಿಂದ ಪ್ರೇರಿತರಾದ ಅರ್ಜುನ್ 16ನೇ ವಯಸ್ಸಿನಲ್ಲಿ ಕರಾಟೆಯಲ್ಲಿ ತರಬೇತಿಯನ್ನು ಪ್ರಾರಂಭಿಸಿದರು ಮತ್ತು ಈಗ ಬ್ಲಾಕ್ ಬೆಲ್ಟ್ ಅನ್ನು ಹೊಂದಿದ್ದಾರೆ. ಅರ್ಜುನ್ 1988ರಲ್ಲಿ ನಿವೇದಿತಾ ಅರ್ಜುನ್ ಅವರನ್ನು ವಿವಾಹವಾದರು. ಅವರು 1986ರ ಕನ್ನಡ ಚಲನಚಿತ್ರ ರಥಸಪ್ತಮಿಯಲ್ಲಿ ಆಶಾರಾಣಿ ಎಂಬ ವೇದಿಕೆಯ ಹೆಸರಿನಲ್ಲಿ ಕಾಣಿಸಿಕೊಂಡ ಮಾಜಿ ನಟಿ. ಕನ್ನಡ ನಟ ರಾಜೇಶ್ ಅವರ ಮಾವ. ಅವರಿಗೆ ಐಶ್ವರ್ಯ ಮತ್ತು ಅಂಜನಾ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಐಶ್ವರ್ಯ 2013ರಲ್ಲಿ ಪಟ್ಟತ್ತು ಯಾನೈ ಚಿತ್ರದ ಮೂಲಕ ತಮ್ಮ ಮೊದಲ ನಟನೆಯನ್ನು ಮಾಡಿದರು. ಅವರು ಅತ್ಯುತ್ತಮ ಚೊಚ್ಚಲ ನಟಿಗಾಗಿ ಸೈಮಾ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡರು. ದ್ವಿಭಾಷಾ ಚಿತ್ರ ಪ್ರೇಮ ಬರಹ ಸೊಲ್ಲು ವಿಧವ 2018ಗಾಗಿ ಕನ್ನಡ. ಅವರು ಉಮಾಪತಿ ರಾಮಯ್ಯ ಅವರನ್ನು 10 ಜೂನ್ 2024ರಂದು ಚೆನ್ನೈನ ಗೇರು ಗಂಭಾಟ್ನಲ್ಲಿರುವ ಅರ್ಜುನ್ ಶ್ರೀಯೋಗ ಆಂಜನೇಯರ್ ದೇವಸ್ಥಾನದಲ್ಲಿ ಆತ್ಮೀಯ ಸಮಾರಂಭದಲ್ಲಿ ವಿವಾಹವಾದರು. ಅರ್ಜುನ್ಗೆ ಒಬ್ಬ ಹಿರಿಯ ಸಹೋದರ ಕಿಶೋರ್ ಸರ್ಜಾ ಇದ್ದರು. ಅವರು ಕನ್ನಡ ಚಲನಚಿತ್ರಗಳನ್ನು ನಿರ್ದೇಶಿಸಿದರು. ಅವರ ಸೋದರಳಿಯರಾದ ಚಿರಂಜೀವಿ ಸರ್ಜಾ ಮತ್ತು ಧ್ರುವ ಸರ್ಜಾ ಕನ್ನಡ ನಟರು. ಭರತ್ ಸರ್ಜಾ 2014ರಲ್ಲಿ ವೀರಪುಲಿಕೇಶಿ ಚಿತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದರು. ಅರ್ಜುನ್ ಹನುಮಂತನ ಕಟ್ಟಾ ಭಕ್ತ. ಅವರು ಚೆನ್ನೈ ಹೊರವಲಯದಲ್ಲಿ ಹನುಮಾನ್ ದೇವಾಲಯವನ್ನು ನಿರ್ಮಿಸುತ್ತಿದ್ದಾರೆ.
ಆಂಜನೇಯ ದೇವರ 35 ಅಡಿ ಪ್ರತಿಮೆಯನ್ನು ದೇವಾಲಯಕ್ಕೆ ಪ್ರತ್ಯೇಕವಾಗಿ ಕೆತ್ತಲಾಗಿದೆ. ಪ್ರತಿಮೆಯು ಕುಳಿತಿರುವ ಭಂಗಿಯಲ್ಲಿ ಸುಮಾರು 140 ಟನ್ಗಳಷ್ಟು ತೂಗುತ್ತದೆ. ಏಕಶಿಲೆಯ ಪ್ರತಿಮೆಯು 35 ಅಡಿ ಎತ್ತರ, 12 ಅಡಿ ಅಗಲ ಮತ್ತು 7 ಅಡಿ ದಪ್ಪವಿದೆ. ನವೆಂಬರ್ 2024ರಲ್ಲಿ ಡಾಕ್ಟರ್ ಎಂಜಿಆರ್ ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಅರ್ಜುನ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. 1991 ಆರಂಭಿಕ ವೃತ್ತಿ ಮತ್ತು ಪ್ರಗತಿ. ಅರ್ಜುನ್ ತಂದೆ ಶಕ್ತಿ ಪ್ರಸಾದ್ ಕನ್ನಡ ಚಲನಚಿತ್ರಗಳ ಹೆಸರಾಂತ ನಟ. ತಮ್ಮ ಮಗ ನಟನಾಗಲು ಬಯಸಲಿಲ್ಲ ಮತ್ತು ಅರ್ಜುನ್ ಹದಿಹರೆಯದಲ್ಲಿ ಸ್ವೀಕರಿಸಲು ಪ್ರಾರಂಭಿಸಿದ ಚಲನಚಿತ್ರ ಆಫರ್ಗಳನ್ನು ತಿರಸ್ಕರಿಸಿ ಒಂದು ಅಚ್ಚರಿಯ ನಡೆಯಲ್ಲಿ ಚಿತ್ರ ನಿರ್ಮಾಪಕ ರಾಜೇಂದ್ರ ಸಿಂಗ್ ಬಾಬು ಅವರು ಶಕ್ತಿ ಪ್ರಸಾದ್ ಅವರ ಎಕ್ಸ್‌ಪ್ರೆಸ್ ಅನುಮತಿ ಇಲ್ಲದೆ ಅವರ ನಿರ್ಮಾಣ ಸಂಸ್ಥೆಗಾಗಿ ಒಂದು ಚಲನಚಿತ್ರದ ಚಿತ್ರೀಕರಣವನ್ನು ಪ್ರಾರಂಭಿಸಲು ಅರ್ಜುನ್ಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು ಮತ್ತು ಇದರ ಪರಿಣಾಮವಾಗಿ ಅವರ ತಂದೆ ಅರ್ಜುನ್ ಅವರ ವೃತ್ತಿ ಜೀವನದ ಆಯ್ಕೆಗೆ ಒಪ್ಪಿದರು. ಸಿಂಹದ ಮರಿ ಸೈನ್ಯ 1981 ಚಿತ್ರದಲ್ಲಿ ಅವರನ್ನು ಜೂನಿಯರ್ ಆರ್ಟಿಸ್ಟ್ ಆಗಿ ತೋರಿಸಲಾಯಿತು ಮತ್ತು ಚಿತ್ರದ ನಿರ್ದೇಶಕರು ಅವರಿಗೆ ಅರ್ಜುನ್ ಎಂಬ ವೇದಿಕೆಯ ಹೆಸರನ್ನು ನೀಡಿದರು. ಅವರ ಮೂಲ ಹೆಸರನ್ನು ಅಶೋಕ್ ಬಾಬು ಮೊದಲಿಗೆ ನೀಡಿದರು. ಅವರು ಸ್ವತಃ ಕನ್ನಡ ಚಲನಚಿತ್ರಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದಾಗ ಅವರು ನಟ ನಿರ್ಮಾಪಕ ಎವಿಎಂ ರಾಜನ್ ಮತ್ತು ನಿರ್ದೇಶಕ ರಾಮ್ ನಾರಾಯಣನ್ ಅವರಿಂದ ತಮಿಳು ಚಲನಚಿತ್ರ ನಂದ್ರಿ 1984 ಮಾಡಲು ಪ್ರಸ್ತಾಪವನ್ನು ಪಡೆದರು. ಅದೇ ಸಮಯದಲ್ಲಿ ಅವರಿಗೆ ತೆಲುಗು ಚಿತ್ರ ಕೋಡಿ ರಾಮಕೃಷ್ಣ ಅವರ ಮಾ ಪಲ್ಲೆಲು ಗೋಪಾಲುಡು 1985 ತೆಲುಗಿನಲ್ಲೂ ಸಹ ದೊಡ್ಡ ಯಶಸ್ಸನ್ನು ಕಂಡಿತು. ಇದು 367 ದಿನಗಳವರೆಗೆ ಓಡಿತು. ನಟನಾಗಿ ಅವರ ವೃತ್ತಿ ಜೀವನವು 1980ರ ದಶಕದ ಮಧ್ಯಭಾಗದಲ್ಲಿ ಪ್ರಾರಂಭವಾಯಿತು ಮತ್ತು ಅವರು ಕೆಲವೊಮ್ಮೆ ಅವರು ಮಾಡಲು ಬದ್ಧರಾಗಿರುವ ಚಲನಚಿತ್ರಗಳನ್ನು ಮುಂದುವರಿಸಲು ದಿನಕ್ಕೆ 7 ಪಾಳಿಗಳವರೆಗೆ ಕೆಲಸ ಮಾಡಿದರು. ತೆಲುಗಿನಲ್ಲಿ ಅವರು ನಾಗದೇವತಾ 1986, ಕೌಬಾಯ್ ನಂಬರ್ 1 1986, ಕೋನಸೀಮ ಕುರ್ರಾಡು 1986 ಮತ್ತು ಮಾನವ ದೋಸ್ತನ್ನುಡು 1987 ನಂತಹ ಚಲನಚಿತ್ರಗಳಲ್ಲಿನ ಪಾತ್ರಗಳೊಂದಿಗೆ ಬ್ಯಾಂಕ್ ಬಲ್ ನಟರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡರು. ತಮಿಳಿನಲ್ಲಿ ಶಂಕರ್ ಗುರು 1987, ತೇಮೇಲ್ ಆಣೈ 1988, ವೇಟೆಯಾಡು ವಿಲೆಯಾಡು 1989 ಮತ್ತು ಸ್ವಂತಕಾರನ್ 1989, ತಂಗೇಕು ವರು ತಾಳಟ್ಟು 1990 ಮತ್ತು ತಂಗ ಕಾಮರೈಗಲ್ 1991 ಅವರ ಯಶಸ್ವಿ ಚಿತ್ರಗಳು. 1992ರಲ್ಲಿ ಅವರು ತರುವಾಯ ತಮ್ಮ ಚಲನಚಿತ್ರ ಸೇವಾಗನ್ ಅನ್ನು ನಿರ್ದೇಶಿಸಲು ಆಯ್ಕೆ ಮಾಡಿದರು. ಶೀಘ್ರದಲ್ಲೇ ಶಂಕರ್ ಅವರು ತಮ್ಮ ಮೊದಲ ಚಿತ್ರ ಜೆಂಟಲ್ಮನ್ 1993ರಲ್ಲಿ ಹೆಚ್ಚಿನ ಮನವೊಲಿಕೆಯ ನಂತರ ಅವರನ್ನು ಪ್ರಮುಖ ಪಾತ್ರಕ್ಕೆ ಹಾಕಿದರು. ಅರ್ಜುನ್ ಅವರು ಆರಂಭದಲ್ಲಿ ಶಂಕರ್ ಅವರ ನಿರೂಪಣೆಯನ್ನು ಕೇಳದೆ ಚಿತ್ರವನ್ನು ತಿರಸ್ಕರಿಸಿದರು. ಆದರೆ ನಿರ್ದೇಶಕರ ಪರಿಶ್ರಮವು ಭ್ರಷ್ಟಾಚಾರದ ವಿರುದ್ಧ ಜಾಗೃತರಾಗಿ ಚಿತ್ರದಲ್ಲಿ ಕಾಣಿಸಿಕೊಳ್ಳಲು ಪ್ರೇರೇಪಿಸಿತು. ಚಿತ್ರವು ಸಕಾರಾತ್ಮಕ ವಿಮರ್ಶೆಗಳಿಗೆ ತೆರೆದುಕೊಂಡಿತು ಮತ್ತು ತಮಿಳು ಚಲನಚಿತ್ರೋದ್ಯಮದಲ್ಲಿ ಟ್ರೆಂಡ್ ಸೆಂಟರ್ ಆಗಿ ಹೊರಹೊಮ್ಮಿತು. ಜೊತೆಗೆ ಗಮನಾರ್ಹವಾದ ಗಲ್ಲಾಪೆಟ್ಟಿಗೆ ಯಶಸ್ಸನ್ನು ಸಾಧಿಸಿತು. ಆದರೆ ಅರ್ಜುನ್ ಅತ್ಯುತ್ತಮ ನಟನಿಗಾಗಿ ರಾಜ್ಯ ಪ್ರಶಸ್ತಿಯನ್ನು ಗೆದ್ದರು. ಗಲ್ಲಾಪೆಟ್ಟಿಗೆಯಲ್ಲಿ ಅವರ ಅದೃಷ್ಟದ ಬದಲಾವಣೆಯು ಮುಂದುವರಿಯಿತು ಮತ್ತು ಅರ್ಜುನ್ ಅವರ ದೇಶಭಕ್ತಿಯ ನಿರ್ದೇಶನದ ಸಾಹಸೋದ್ಯಮ ಜೈ ಹಿಂದ್ 1994 ಮತ್ತು ಕರ್ಣ 1995 ಸೇರಿದಂತೆ ಅವರ ಚಲನಚಿತ್ರಗಳ ನಂತರ ಆಕ್ಷನ್ ಚಿತ್ರಗಳಲ್ಲಿ ಪ್ರಮುಖ ನಾಯಕ ನಟನಾಗಿ ಸ್ಥಾನ ಪಡೆಯಲು ಪ್ರಾರಂಭಿಸಿದರು. ದ್ವಿಪಾತ್ರದಲ್ಲಿ ನಟಿಸಿ ಬ್ಲಾಕ್ ಬಸ್ಟರ್ ಆಯಿತು. ಕಮಲ್ ಹಾಸನ್ ಅವರು ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರ ಕುರುವಿಪಿನಲ್ 1995ರಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನಟಿಸಲು ಅರ್ಜುನ್ ಅವರನ್ನು ಸಂಪರ್ಕಿಸಿದರು ಮತ್ತು ನಟನು ಅವಕಾಶವನ್ನು ಒಪ್ಪಿಕೊಂಡರು ಮತ್ತು ನಿರೂಪಣೆಯನ್ನು ಕೇಳದೆಯೇ ಚಿತ್ರ ಮಾಡಲು ಒಪ್ಪಿಕೊಂಡರು. ಅರ್ಜುನ್ ಅವರ ಪಾತ್ರಕ್ಕಾಗಿ ಧನಾತ್ಮಕ ಮೆಚ್ಚುಗೆಯನ್ನು ಗಳಿಸಿದರು. ಆದರೆ ಚಲನಚಿತ್ರವು 68ನೇ ಅಕಾಡೆಮಿ ಪ್ರಶಸ್ತಿಗಳ ಅತ್ಯುತ್ತಮ ವಿದೇಶಿ ಭಾಷಾ ಚಲನಚಿತ್ರ ವರ್ಗಕ್ಕೆ ಭಾರತದ ಅಧಿಕೃತ ಪ್ರವೇಶವಾಯಿತು. 1990ರ ದಶಕದ ಉತ್ತರಾರ್ಧದಲ್ಲಿ ಸಂಗುಟ್ಟೆ 1996 ಮತ್ತು ತಾಯಿನ್ ಮಣಿಕೋಡಿ 1998 ಸೇರಿದಂತೆ ಆಕ್ಷನ್ ಚಲನಚಿತ್ರಗಳ ಸರಣಿಯ ನಂತರ ಅವರು ರಾಜಕೀಯ ನಾಟಕ ಚಲನಚಿತ್ರ ಮೊದಲ್ ಒನ್ 1999ನಲ್ಲಿ ಶಂಕರ್ ಅವರೊಂದಿಗೆ ಮತ್ತೆ ಸೇರಿಕೊಂಡರು. ಒಂದು ದಿನದ ಮಟ್ಟಿಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗುವ ಅವಕಾಶವನ್ನು ಪಡೆಯುವ ಮಹತ್ವಾಕಾಂಕ್ಷೆ ಟಿವಿ ಪತ್ರಕರ್ತನನ್ನು ಚಿತ್ರಿಸಿದ ಅರ್ಜುನ್ ಶಂಕರ್ಗೆ ಯೋಜನೆಯ ಚಿತ್ರೀಕರಣಕ್ಕಾಗಿ ಬೃಹತ್ ದಿನಾಂಕಗಳನ್ನು ನೀಡಿದರು. ಚಿತ್ರವು ತರುವಾಯ ಧನಾತ್ಮಕ ವಿಮರ್ಶೆಗಳನ್ನು ಗೆದ್ದುಕೊಂಡಿತು ಮತ್ತು ಅರ್ಜುನ್ ಸವಾಲಿನ ಪಾತ್ರದಲ್ಲಿ ತನ್ನನ್ನು ತಾನು ಖುಲಾಸೆಗೊಳಿಸಿದ್ದೇನೆ ಎಂದು ವಿವರಿಸಿದರು. ಅರ್ಜುನ್ ನಂತರ ಮೃದುವಾದ ಪಾತ್ರಗಳಲ್ಲಿ ಸಂಕ್ಷಿಪ್ತವಾಗಿ ಪ್ರಾಯೋಗಿಸಿದರು. ಪ್ರಭು ಸೋಲೋಮನ್ ಅವರ ಕನ್ನೋಡು ಕಂಡೋಲಂ 1999ನಲ್ಲಿ ಮತ್ತು ವನವಿಲ್ 2000ನಲ್ಲಿ ಶಕ್ತಿಯುತ ನಾಗರಿಕ ಸೇವಾ ಅಧಿಕಾರಿಯಾಗಿ ಬೂದು ಛಾಯೆಗಳೊಂದಿಗೆ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಉದ್ಯಮಿ ಪಾತ್ರಗಳನ್ನು ಚಿತ್ರಿಸಿದರು. ನಂತರ ಅವರು ವಸಂತ್ ಅವರ ರೊಮ್ಯಾಂಟಿಕ್ ಡ್ರಾಮಾ ಫಿಲ್ಮ್ ರಿದಮ್ 2000ನಲ್ಲಿ ಕಾಣಿಸಿಕೊಂಡರು. ಅಲ್ಲಿ ಅವರು ವಿಧವೆ ಮತ್ತು ವೃತ್ತಿಪರ ಛಾಯಾಗ್ರಾಹಕನ ಪಾತ್ರವನ್ನು ನಿರ್ವಹಿಸಿದರು. ಅವರು ಅಂತಿಮವಾಗಿ ವಿಧವೆಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾರೆ. ಜನಪ್ರಿಯ ಸೌಂಡ್ ಟ್ರ್ಯಾಕ್ ಮತ್ತು ಸಕಾರಾತ್ಮಕ ವಿಮರ್ಶೆಗಳಿಗೆ ತೆರೆದುಕೊಳ್ಳುವ ಮೂಲಕ ರಿದಮ್ ಕೂಡ ವಾಣಿಜ್ಯ ಯಶಸ್ಸನ್ನು ಗಳಿಸಿತು.
ವಿಮರ್ಶಕರು ಅರ್ಜುನ್ ಎಂದಿನಂತೆ ಪಾಲಿಶ್ ಆಗಿದ್ದಾರೆ ಮತ್ತು ಆಕ್ಷನ್ ಕಿಂಗ್ ಮೃದು ಸ್ವಭಾವವನ್ನು ಪ್ರಯತ್ನಿಸಬಹುದು ಎಂಬ ಕಲ್ಪನೆಯನ್ನು ಯಾರು ಹೊಂದಿದ್ದರು ಎಂದು ಸೇರಿಸಿದರು. ಈ ರೀತಿಯ ಪಾತ್ರ ಅವರು ತಮ್ಮ ಮುಂದಿನ ನಿರ್ದೇಶನದ ಸಾಹಸವಾದ ವೇದಂ 2001ರಲ್ಲಿ ಹಗುರವಾದ ವಿಷಯದೊಂದಿಗೆ ಮುಂದುವರೆಸಿದರು. ಅವರು ರಾಜಾ ಅವರ ಹನುಮಾನ್ ಜಂಕ್ಷನ್ 2001ರಲ್ಲಿ ಮತ್ತು ಶ್ರೀ ಮಂಜುನಾಥನಲ್ಲಿ ಹಿಂದೂ ಭಕ್ತನಾಗಿ ಕಾಣಿಸಿಕೊಳ್ಳುವ ಮೂಲಕ ಮತ್ತೆ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟರು 2001ರಲ್ಲಿ. ಹಾಗೂ ಇನ್ನು ಅನೇಕ ರೀತಿಯ ಸಿನಿಮಾಗಳನ್ನು ನಟಿಸುತ್ತಾ ಅವರು ಅನೇಕ ರೀತಿಯಲ್ಲಿ ಭಾರತೀಯ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರು ಗಳಿಸಿರುವ ಪ್ರಶಸ್ತಿಗಳು 1993ರಲ್ಲಿ ಜೆಂಟಲ್ ಮ್ಯಾನ್ಗಾಗಿ ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಟ, 2011 ಸಿಲ್ವರ್ ಸ್ಕ್ರೀನ್ ಸೆಷನ್ಸ್ ನಲ್ಲಿ ಆಕ್ಟರ್ ಪ್ರಶಸ್ತಿ, 2012 ಪ್ರಸಾದ್ಗಾಗಿ ಅತ್ಯುತ್ತಮ ನಟ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 2013 ಅತ್ಯುತ್ತಮ ಖಳನಾಯಕನ ವಿಜಯ್ ಪ್ರಶಸ್ತಿ ಕಡಲ್, 2014 ಅಭಿಮನ್ಯುಗಾಗಿ 2ನೇ ಅತ್ಯುತ್ತಮ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 2019 ಅತ್ಯುತ್ತಮ ಪೋಷಕ ನಟ ವೀರವಾಗಿ ನಾರ್ವೆ ತಮಿಳು ಚಲನಚಿತ್ರೋತ್ಸವ ಪ್ರಶಸ್ತಿ, 2023 ಋಣಾತ್ಮಕ ಪಾತ್ರದಲ್ಲಿ ಅತ್ಯುತ್ತಮ ನಟನೆಗಾಗಿ ಸೈಮಾ ಪ್ರಶಸ್ತಿ ಲಿಯೋ, 2024 ಎಂಜಿಆರ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪ್ರಶಸ್ತಿಯನ್ನು ಗಳಿಸಿದರು. ಹೀಗೆ ಅವರು ಗಳಿಸಿರುವ ಪ್ರಶಸ್ತಿಗಳು, ಅವರು ಸಲ್ಲಿಸಿರುವ ಸೇವೆ ಅಪಾರವಾದದ್ದು. ಸಲ್ಲಿಸ್ತಾ ಇದ್ದಾರೆ. ಶ್ರೀ ಆಂಜನೇಯನ ಭಕ್ತನಾಗಿ ಆಂಜನೇಯನ ಒಂದು ದೇವಸ್ಥಾನವನ್ನು ಕೂಡ ನಿರ್ಮಿಸುತ್ತಿದ್ದಾರೆ. ಇಂತಹ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿ ಇರುವುದೇ ನಮ್ಮ ಭಾಗ್ಯ. ಇಂತಹ ಕಲಾವಿದರಿಂದ ನಮ್ಮ ಚಿತ್ರರಂಗ ಇನ್ನು ಬೆಳೆಯಲಿ, ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಅರ್ಜುನ್ ಸರ್ಜಾ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಶೇಷ ನಟರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ.